ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೊಂದು ಕಂಪನಿ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಆ್ಯಂಡ್ 43 ಇಯರ್ಸ್ ಆ ಎಲ್ಲ ಶೇರ್ಸ್ನ ಹೋಲ್ಡ್ ಮಾಡಿದ್ದೀರಾ. ಆ್ಯಂಡ್ ಇಷ್ಟು ವರ್ಷ ಹೋಲ್ಡ್ ಮಾಡಿದ ಮೇಲೆ ನಿಮ್ಮ ಇನ್ವೆಸ್ಟೆಡ್ ಅಮೌಂಟ್ ಗ್ರೋ ಆಗಿ 1448 ಕೋಟಿ ಆಗಿದೆ. ಎಸ್, 1448 ಕ್ರೋರ್ಸ್. ಆ್ಯಂಡ್ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಇಷ್ಟು ವರ್ಷ ಹೋಲ್ಡ್ ಮಾಡಿದಿರಲ್ಲ ಶೇರ್ಸ್ನ, ಆ 1448 ಕ್ರೋರ್ಸ್ ವ್ಯಾಲ್ಯೂದ ಶೇರ್ಸ್, ಬಟ್ ಆ ಕಂಪನಿ ಆ ಶೇರ್ಸ್ನ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ ಅಂದರೆ ಏನು ಮಾಡ್ತೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ಇದೇ ಕೇಸ್ ಬಗ್ಗೆ ನೋಡುವ. ಇದರಲ್ಲಿ ಒಂದು ಇನ್ವೆಸ್ಟರ್ 43 ವರ್ಷದ ಮುಂಚೆ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಆ್ಯಂಡ್ ಆ ಇನ್ವೆಸ್ಟ್ಮೆಂಟನ್ನು ಅವರು ಮರೆತು ಹೋಗ್ತಾರೆ. ಈ ಸ್ಟೋರಿ ಇರೋದು ಕೇರಳದ ಒಬ್ಬ ಇನ್ವೆಸ್ಟರ್ ಆದ ಮಿಸ್ಟರ್ ಬಾಬು ಜಾರ್ಜ್ ವಲವಿ ಬಗ್ಗೆ. 1978 ಮಿಸ್ಟರ್ ವಲವಿ ಅರ್ಲಿ 30s ಇದ್ದಾಗ ಅವರು ಮತ್ತು ಅವರ ರಿಲೇಟಿವ್ಸ್ ಸೇರಿ ಮೇವಾರ್ ಆಯಿಲ್ಸ್ ಆ್ಯಂಡ್ ಜನರಲ್ಸ್ ಮಿಲ್ಸ್ ಲಿಮಿಟೆಡ್ ಅಲ್ಲಿ 3500 ಶೇರ್ಸ್ನ ಪರ್ಚೇಸ್ ಮಾಡಿರ್ತಾರೆ. 1978 ಮೇವಾರ್ ಆಯಿಲ್ಸ್ ಕಂಪನಿ ಉದಯ್ಪುರ್ ಪೇಸ್ಟ್ ಅನ್ಲಿಸ್ಟೆಡ್ ಕಂಪನಿ ಇತ್ತು. ಸೊ ಇದ್ರ ಮೀನಿಂಗ್ ಏನಂದರೆ ಆವಾಗ ಅದು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಆಗ್ತಾ ಇರಲಿಲ್ಲ. ಈ ಕಂಪನಿಯಲ್ಲಿ ಮಿಸ್ಟರ್ ವಲವಿ ಅವರು 3500 ಶೇರ್ಸ್, ಆಲ್ಮೋಸ್ಟ್ 2.8% ಸ್ಟೇಕ್ ಪರ್ಚೇಸ್ ಮಾಡಿದರು ಈ ಕಂಪನಿಯಲ್ಲಿ. ಆ್ಯಕ್ಚುಲಿ ಮೇವಾರ್ ಆಯಿಲ್ಸ್ ಆ್ಯಂಡ್ ಜನರಲ್ ಮಿಲ್ಸ್ ಲಿಮಿಟೆಡ್ ಒಂದು ಅನ್ಲಿಸ್ಟೆಡ್ ಕಂಪನಿ ಆಗಿತ್ತು ಆ್ಯಂಡ್ ಅದು ಆಲ್ಸೋ ಡಿವಿಡೆಂಡ್ ಕೊಡ್ತಾ ಇರಲಿಲ್ಲ. ಸೊ ಮಿಸ್ಟರ್ ವಲವಿ ಅವರು ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ಮರೆತು ಹೋದರು. ಆ್ಯಂಡ್ ಆಫ್ಟರ್ 4 ಡೆಕೇಡ್ಸ್ 2015 ಮಿಸ್ಟರ್ ವಲವಿ ಓಲ್ಡ್ ಡಾಕ್ಯುಮೆಂಟ್ಸ್ ಚೆಕ್ ಮಾಡುವಾಗ ಆ ಎಲ್ಲ ಓಲ್ಡ್ ಡಾಕ್ಯುಮೆಂಟ್ಸ್ ಜೊತೆ ಅವರಿಗೆ ಆ ಶೇರ್ ಸರ್ಟಿಫಿಕೇಟ್ಸು ಸಿಕ್ತು, ವಿಚ್ ವಾಸ್ ಮೇವಾರ್ ಆಯಿಲ್ಸ್ ಕಂಪನಿದು, ವಿಚ್ ಹಿ ಹ್ಯಾಡ್ ಪರ್ಚೇಸ್ಡ್ ಇನ್ 1978. ಆ್ಯಂಡ್ ಅವರು ಸ್ವಲ್ಪ ರಿಸರ್ಚ್ ಮಾಡಿದರು ಆ್ಯಂಡ್ ರಿಸರ್ಚ್ ಮಾಡಿದ ಮೇಲೆ ಗೊತ್ತಾಗಿದೆ ಏನಂದರೆ ಮೇವಾರ್ ಆಯಿಲ್ಸ್ ಆ್ಯಂಡ್ ಜನರಲ್ ಮಿಲ್ಸ್ ಲಿಮಿಟೆಡ್ನ ನೇಮ್ ಚೇಂಜ್ ಆಗಿ ಈಗ PI ಇಂಡಸ್ಟ್ರೀಸ್ ಲಿಮಿಟೆಡ್ ಆಗಿದೆ ಅಂತ. ಸೊ ಇದು ಗೊತ್ತಾಗಿದ ತಕ್ಷಣವೇ ಅವ್ರು ಏನು ಮಾಡಿದರು ಅಂದರೆ ಒಂದು ಏಜೆನ್ಸಿನ ಕಾಂಟ್ಯಾಕ್ಟ್ ಮಾಡಿದರು ಟು ಕನ್ವರ್ಟ್ ಫಿಸಿಕಲ್ ಶೇರ್ಸ್ ಇಂಟು ಡಿಮ್ಯಾಟ್ ಅಕೌಂಟ್. ಬಟ್ ಆ ಏಜೆನ್ಸಿ ಮಿಸ್ಟರ್ ವಲವಿಗೆ ಹೇಳಿದ್ದು ಏನಂದರೆ ನೀವು ಡೈರೆಕ್ಟಾಗಿ ಕಂಪನಿನ ಕಾಂಟ್ಯಾಕ್ಟ್ ಮಾಡೋಕ್ಕೆ. ಸೊ ವೆನ್ ವಲವಿ ಕಾಂಟ್ಯಾಕ್ಟೆಡ್ PI ಇಂಡಸ್ಟ್ರೀಸ್ ಲಿಮಿಟೆಡ್, ಅವರಿಗೆ ಗೊತ್ತಾಗಿದ್ದು ಅವರು ಈ ಕಂಪನಿಯ ಶೇರ್ ಹೋಲ್ಡರ್ ಲಿಸ್ಟಲ್ಲಿ ಅವರ ನೇಮೇ ಇಲ್ಲ ಅಂತ. ಬಿಕಾಸ್ ಅವರ ಎಲ್ಲ ಶೇರ್ಸ್ನ 1989 ಬೇರೆಯವರಿಗೆ ಸೆಲ್ ಮಾಡಲಾಗಿತ್ತು. ಸೊ ಇದು ಗೊತ್ತಾದ ಮೇಲೆ ಮಿಸ್ಟರ್ ವಲವಿ ಅವರು PI ಇಂಡಸ್ಟ್ರೀಸ್ ಮೇಲೆ ಕೇಸ್ ಹಾಕ್ತಾರೆ, ಕಂಪನಿ ಅವರ ಶೇರ್ಸ್ನ ಇಲ್ಲೀಗಲ್ ಆಗಿ ಸೆಲ್ ಮಾಡಿದ್ದಾರೆ ಅಂತ. ಬಿಕಾಸ್ ಶೇರ್ ಸೆಲ್ ಮಾಡಬೇಕಂದ್ರೆ ಒರಿಜಿನಲ್ ಶೇರ್ ಸರ್ಟಿಫಿಕೇಟ್ ಬೇಕಾಗುತ್ತದೆ ಅಥವಾ ಡೂಪ್ಲಿಕೇಟ್ ಕಂಪನಿ ಶೇರ್ ಸರ್ಟಿಫಿಕೇಟ್ ಬೇಕಾಗುತ್ತದೆ. ಆ್ಯಂಡ್ ನಾವು ನೋಡಿದ ಹಾಗೆ ಒರಿಜಿನಲ್ ಶೇರ್ ಸರ್ಟಿಫಿಕೇಟ್ ಇನ್ನೂ ಮಿಸ್ಟರ್ ವಲವಿ ಹತ್ರನೇ ಇತ್ತು. ಸೊ ಹೇಗೆ ಸೆಲ್ ಮಾಡಿದರು ಆ ಶೇರ್ಸ್ನ? ಸೊ ಓನ್ಲಿ ಪಾಸಿಬಲ್ ವೇ ಸೆಲ್ ಮಾಡೋಕ್ಕೆ ಶೇರ್ ಏನಂದರೆ ಡೂಪ್ಲಿಕೇಟ್ ಶೇರ್ ಸರ್ಟಿಫಿಕೇಟ್ ಕೊಟ್ಟರೆ ಮಾತ್ರ ಅದು ಸೆಲ್ ಮಾಡ್ಬೋದು. ಅದು ಯಾರು ಕೊಡೋದು? ಅದು ಕಂಪನಿಯಿಂದ ಮಾತ್ರ ಕೊಡಲಾಗುತ್ತದೆ ಇನ್ವೆಸ್ಟರ್ಸ್ಗೆ. 2016 PI ಇಂಡಸ್ಟ್ರೀಸ್ಗೆ ಗೊತ್ತಾಯಿತು ಈ ಕೇಸ್ ಮುಂದೆ ಹೋಗಿ ತುಂಬ ಪ್ರಾಬ್ಲಮ್ ಕೊಡುತ್ತದೆ ಅಂತ. ಸೊ ಅವರು ಏನು ಮಾಡಿದ್ರು ಅಂದರೆ ಅವರ ಇಬ್ಬರು ಎಕ್ಸಿಕ್ಯೂಟಿವ್ಸ್ನ ಮಿಸ್ಟರ್ ವಲವಿ ಅವ್ರ ಹತ್ರ ಕಳಿಸಿದ್ರು ಟು ಚೆಕ್ ಮಿಸ್ಟರ್ ವಲವಿ ಅವ್ರ ಹತ್ರ ಇರುವ ಡಾಕ್ಯುಮೆಂಟ್ಸ್ ಒರಿಜಿನಲ್ ಇದೆಯಾ, ಅಥೆಂಟಿಕೇಟೆಡ್ ಇದೆಯಾ ಅಂತ ಚೆಕ್ ಮಾಡೋಕ್ಕೆ ಇಬ್ಬರು ಎಕ್ಸಿಕ್ಯೂಟಿವ್ಸ್ನ ಕಳಿಸಿದ್ರು ವಲವಿ ಹತ್ರ. ಬಟ್ ಅವರು ಚೆಕ್ ಮಾಡಿದಾಗ ಗೊತ್ತಾಯಿತು ಅದು ಇನ್ನೂ ಒರಿಜಿನಲ್ ಸರ್ಟಿಫಿಕೇಟ್ಸ್. ಸೊ ಇದಾದ ಮೇಲೆ PI ಇಂಡಸ್ಟ್ರೀಸ್ ಅವರು ವಲವಿ ಜೊತೆ ಕನೆಕ್ಟ್ ಆಗೇ ಇಲ್ಲ. ಸೊ ಇದೆಲ್ಲ ಆದಮೇಲೆ ಮಿಸ್ಟರ್ ವಲವಿ ಅವರು ನ್ಯೂಸ್ ಪೇಪರ್ ಆ್ಯಂಡ್ ನ್ಯೂಸ್ ಚಾನೆಲ್ಸ್ಗೆ ತಮ್ಮ ಸ್ಟೇಟ್ಮೆಂಟ್ ಕೊಟ್ಟರು. ಕರೆಂಟ್ ವ್ಯಾಲ್ಯೂ ಇವಾಗ ಅವರ ಶೇರ್ಸ್ ಎಷ್ಟಾಗಿತ್ತು ಅಂದರೆ ಅವರು ಇನ್ವೆಸ್ಟ್ ಮಾಡಿದ್ದು 3500 ಶೇರ್ಸಲ್ಲಿ, ಇವಾಗ ಅದು ಗ್ರೋ ಆಗಿ 42,80,000 ಶೇರ್ಸ್ ಆಗಿತ್ತು. ಸೊ ಕರೆಂಟ್ ವ್ಯಾಲ್ಯೂನು ನೋಡಿದರೆ ನಿಯರ್ಲಿ 1448 ಕ್ರೋರ್ಸ್ ವ್ಯಾಲ್ಯೂ ಅದಾಗಿತ್ತು. ಮಿಸ್ಟರ್ ವಲವಿ ಅವರು ಸೆಬಿ ಹತ್ರ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ, ಇಲ್ಲಿಗಲ್ ವೇ ಆಫ್ ಸೆಲ್ಲಿಂಗ್ ಆಫ್ ಹಿಸ್ ಶೇರ್ಸ್. ಸೊ PI ಇಂಡಸ್ಟ್ರೀಸ್ ಅವರಿಗೆ ಸೆಬಿ ಅವರು ತಮ್ಮ ಜಸ್ಟಿಫಿಕೇಶನ್ ಕೊಡೋಕ್ಕೆ ಹೇಳಿದ್ದಾರೆ. ಬಟ್ ಈ ಕೇಸ್ ಇನ್ನೂ ರಿಸಾಲ್ವ್ ಆಗೇ ಇಲ್ಲ. ಸೊ ಈ ವಿಡಿಯೋಯಿಂದ ಲೆಸನ್ಸ್ ನೀವು ಏನು ಕಲಿಬೋದು ಅಂದರೆ, ಒಂದು, ಆಲ್ವೇಸ್ ಕೀಪ್ ಡಿಮ್ಯಾಟ್ ಅಕೌಂಟ್ ಅಪ್ಡೇಟೆಡ್. ಫ್ರೀಕ್ವೆಂಟ್ ಅಪ್ಡೇಟ್ ಮಾಡ್ತಾ ಇರಿ ತಮ್ಮ ಡಿಮ್ಯಾಟ್ ಅಕೌಂಟನ್ನು. ರೆಗ್ಯುಲರಿ ಚೆಕ್ ಮಾಡ್ತಾ ಇರಿ ಹೋಲ್ಡಿಂಗ್ಸ್ನ. ಆ್ಯಂಡ್ ಆಲ್ಸೋ ಮೇನ್ ಪಾಯಿಂಟ್, ನಾಮಿನಿನ ಅಪ್ಡೇಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಫ್ರೆಂಡ್ಸ್, ಇಂತಹ ಇನ್ನಷ್ಟು ಸ್ಟಾಕ್ ಮಾರ್ಕೆಟ್ ಸ್ಟೋರೀಸ್ ಆ್ಯಂಡ್ ಟಿಪ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಸಂಪತ್ತು ಚಾನೆಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.